ದಿನಾಂಕ 23ರಂದು ಭಗೀರಥ ಜಯಂತಿ ಆಚರಣೆ. ಶ್ರೀ ಭಗೀರಥ ಜಯಂತಿಯನ್ನು ದಿನಾಂಕ 23ರಂದು ಆಚರಿಸಲು ದಿನಾಂಕ 5ರಂದು ನಡೆದ ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ನಿರ್ಧರಿಸಲಾಯಿತು. ರವಿವಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೆದ ಸಭೆಯಲ್ಲಿ ದಿನಾಂಕ 23ರಂದು ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಕಳಸದೊಂದಿಗೆ ಮೆರವಣಿಗೆ ಆರಂಭವಾಗಿ ಗೀತಾ ಮಂದಿರ, ತೀನ್ಕಂದಿಲ್, ಕೇಂದ್ರ ಬಸ್ ನಿಲ್ದಾಣ, ಅಂಬೇಡ್ಕರ್ ಸರ್ಕಲ್ದಿಂದ ರಂಗಮಂದಿರಕ್ಕೆ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ತೆರಳುವುದು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಅಂದು ಬೆಳಗ್ಗೆ ಶ್ರೀ ಮಹರ್ಷಿ ಭಗೀರಥ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗುವುದು. ರಂಗಮಂದಿರದಲ್ಲಿ ವಿಶೇಷ ಅತಿಥಿಗಳಾಗಿ ಅಧಿಕಾರಿಗಳು, ರಾಜಕಾರಣಿಗಳು ಆಗಮಿಸುವವರು ಎಂದು ಸಂಘದ ಅಧ್ಯಕ್ಷ ಪಾಗುಂಟಪ್ಪ ಮಿರ್ಜಾಪುರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಳೆದ ವರ್ಷದ ಲೆಕ್ಕಪತ್ರವನ್ನು ಕಾರ್ಯದರ್ಶಿ ಎಂ ಚಂದ್ರಶೇಖರ್ ಅವರು ಸಭೆ ಮಂಡಿಸಿದರು. ಭಗೀರಥ ಜಯಂತಿ ನಿಮಿತ್ತ ಪ್ರತಿ ಹಳ್ಳಿಗೆ ತೆರಳಿ ಕರಪತ್ರ ಹಾಗೂ ಜಯಂತಿ ವಿಜೃಂಭಣೆಯಿಂದ ಆಚರಿಸಲು ತಿಳಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಭಗೀರಥ ಜಯಂತಿ ಅಂಗವಾಗಿ 25,000 ರೂಪಾಯಿ ಅಂಬರೀಶ್ ಆದೋನಿ, ಪಾಗುಂಟಪ್ಪ ಮಿರ್ಜಾಪುರ್ 20,000, ಸುಭಾಷ್ ಚಂದ್ರ LIC 20,000 ರೂಪಾಯಿ ಸೇರಿದಂತೆ ಅನೇಕರು ಜಯಂತಿ ಸಹಾಯಾರ್ಥವಾಗಿ ನೀಡಿದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ದೇವೇಂದ್ರಪ್ಪ ಉಪ್ಪಾರ್, ಸಂಘದ ಕಾರ್ಯದರ್ಶಿ ಎಂ ಚಂದ್ರಶೇಖರ್, ಸ್ಟೇಷನ್ ವೆಂಕೋಬ, ಬಿ ನಾಗರಾಜ್, ಆದೋನಿ ಅಂಬರೀಶ್, ಸುಭಾಷ್ ಚಂದ್ರ, ಬಿ ಪ್ರವೀಣ್ ಕುಮಾರ್, ಚಂದ್ರಮೌಳಿ, ಚಂದ್ರಶೇಖರ್, ಎಂ ಈರಣ್ಣ, ಪಿ ಸುರೇಖಾ, ರೇಣುಕಾ ಬಾಲ್ಕಿ, ಶ್ರೀನಿವಾಸ್ ಸಿರ್ವಾರ್, ಆಂಜನೇಯ ಅಯ್ಯನಾಪುರ್, ಅಂಬರೀಶ್ ಸಾಗರ್, ಯು ಯಲ್ಲಪ್ಪ, ಡಿ ಶರಣಪ್ಪ ಚಿದಾನಂದ್, ಚಂದ್ರಶೇಖರ್ ಕೋರಿಯರ್, ವೆಂಕೋಬ್ ಸರ್ಜಾಪುರ್, ವೆಂಕೋಬ್ ಮಾಸ್ತರ್, ಪಾಂಡುರಂಗ ಕಾರ್ಲೂರು, ಚಂದ್ರಬಂಡ ನಾಗರಾಜ್, ಎಲ್ ಬಸವರಾಜ್, ಜೂಕೂರ್ ಶ್ರೀನಿವಾಸ್, ಗಟ್ಟು ರಾಘವೇಂದ್ರ, ಶಂಕರ್, ಶ್ರೀನಿವಾಸ್ ರೋಟ್ಲು, ಸುರೇಶ್ ರೋಟ್ಲು, ರಂಗನಾಥ್ ಸೇರಿದಂತೆ ಸಮಾಜದ ಹಿರಿಯರು, ಮಹಿಳೆಯರು, ಯುವಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇದಕ್ಕೆ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಊಟದ ಒಂದು ಕಿರಣ ಸಾಮಗ್ರಿಯಿಂದ ನಮ್ಮ ಶಾಸಕರು ಸುರೇಶ್ ಪಾಟೀಲ್, ಆಮೇಲೆ 120 ಸೀರೆಗಳನ್ನು ನಮ್ಮ ಆಶಾಪುರ ಅನಂತೆ ಅವರು, ಸಿಂಧೂರು ನಾರಾಯಣವರು 120 ಸೀರೆಗಳನ್ನು ತರಿಸಿ 5,000 ರೂಪಾಯಿ ಸುದ್ದಿಪೂರ ಪ್ರಕಟಣೆ, ಜಯಂತಿವರೆಗೂ ಪ್ರಕಟಣೆ, 10,000 ರೂಪಾಯಿ ರೈತರು ವಾಣಿಜ್ಯ ಪ್ರಕಟಣೆ, 8,500 ರೂಪಾಯಿ ಭಗೀರಥ ಶಾಲೆಗಳನ್ನು ತಗೊಂಡು 12,000 ರೂಪಾಯಿ 6 ವೃತ್ತಗಳಲ್ಲಿ ಬ್ಯಾನರ್ ಹಾಕಿ ನಾವು ಸ್ಕ್ರೀನ್ ಇರ್ತಾವಲ್ಲ ಅವರಿಗೆ ಬ್ಯಾನರ್ ಹಾಕಿಲ್ಲ. ಸ್ಕ್ರೀನ್ 15 ಜನ 7,000 ರೂಪಾಯಿ, 1,000 ರೂಪಾಯಿ ಲೋಕಲ್ ಚಾನಲ್ಗೆ ಕೊಟ್ಟಿದ್ರು. 500 ರೂಪಾಯಿ ಕ್ಲಬ್ ಲೇಬರ್ಗೆ ಖುಷಿ ಕೊಟ್ಟಿದ್ರು. 5,000 ರೂಪಾಯಿ ಅಡುಗೆ ರಂಗಪ್ಪಗೆ ಅಡುಗೆ ಮಾಡಬೇಕು. 1600 ರೂಪಾಯಿ 40 ನೀರಿನ ಕ್ಯಾನ್ಗಳು ತರಿಸಿ, 2,700 ರೂಪಾಯಿ 150 ತುಂಬಿದ ಕಾಯಿ ತರಿಸಿದ್ವಿ ಕುಂಬಕ್ಕೆ, 1500 ರೂಪಾಯಿ ರೈತರು ವಾಣಿ ಪತ್ರಿಕೆಗೆ ಜಯಂತ್ಯೋತ್ಸವ ಆದಮೇಲೆ ಕೃತಜ್ಞತೆ ಕೊಟ್ಟಿದ್ವಿ. 3,500 ರೂಪಾಯಿ 2 ಶಾಮಿಯಾನ, ಬ್ಯಾರಲ್ ಮತ್ತು ಗೋಹಣ ಕಿರಾಯಿ ಅಲ್ಲಿ ಅಡಿಗೆ ಮಾಡೋದು. 1,000 ರೂಪಾಯಿ ಮೊಸರು ತರಿಸಿ, 4,300 ರೂಪಾಯಿ ಪಕೋಡಿ ಗ್ಲಾಸ್ ಕೆಲಸ ಮಾಡೋದು, 17,750 ರೂಪಾಯಿ ಇಲ್ಲ ಬ್ಯಾಂಕ್, 7,000 ರೂಪಾಯಿ ಗಣೇಶ್ ಗ್ರಾಫಿಕ್ಸ್ ನೆನಪಿನ ಕಾಣಿಕೆ ಮಾಡೋದು, 24,000 ರೂಪಾಯಿ DJ ಒಳಬಂಡಿ ರಾಹುಲ್. ಆ್ಯಕ್ಚುಲಿ 25,000 ರೂಪಾಯಿ ಕೊಡಬೇಕು, 1,000 ರೂಪಾಯಿ ಕಣ್ಣು, 24,000 ರೂಪಾಯಿ ತೊಗೊಳೋದು.